ಸ್ನೇಹಿತರೆ, ಎಡಿಟಿಂಗ್ನ ಎರಡನೇ ಪಾರ್ಟ್ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಡೈರೆಕ್ಟ್ ವಿಡಿಯೋಗೆ ಬರ್ತಾ ಇದ್ದೀನಿ. ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ರೀತಿ ಮತ್ತೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ವಿಡಿಯೋ ಸೆಕ್ಷನ್ನಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನ್ಯೂ ಅಂತ ಬರ್ತಿದೆ. ಆಮೇಲೆ ನಾವು ನಿನ್ನೆ ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ಕೂಡ ಅದರ ಕೆಳಗಡೆ ತೋರಿಸ್ತಾ ಇರುತ್ತೆ. ಎರಡು ಪ್ರಾಜೆಕ್ಟ್ ಇದೆ. ಫಸ್ಟ್ ಪ್ರಾಜೆಕ್ಟ್ 46 ಸೆಕೆಂಡ್ಸ್ದೊಂದು ಇದೆ. ಸೊ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಸೊ ಅದೇ ಪ್ರಾಜೆಕ್ಟ್ ಮತ್ತೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈಗ ಇಲ್ಲಿ ಒಂದು ಕ್ಲಿಪ್ ನಾವು ಆ್ಯಡ್ ಮಾಡಿದ್ದೀವಿ. ಒಂದೇ ಕ್ಲಿಪ್ ಆ್ಯಡ್ ಮಾಡಿದ್ದೀವಿ. ಇನ್ನು ಸೆಕೆಂಡ್ ಕ್ಲಿಪ್ ಅದ್ರ ಮುಂದೆನೇ ನಾವು ಆ್ಯಡ್ ಮಾಡೋದು ಹೇಗೆ, ಹೌದಾ? ಇನ್ನೂ ಪಾರ್ಟ್ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನಾವು ಮಲ್ಟಿಪಲ್ ಏನು ವೀಡಿಯೋಸನ್ನು ಆ್ಯಡ್ ಮಾಡೋದು ಹೇಗೆ, ಇಲ್ಲಿ ನೋಡಿ ಪ್ಲಸ್ ಐಕನ್ ಕಾಣ್ತಿದೆ ರೆಡ್ಡಲ್ಲಿ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಆ್ಯಂಡ್ ಫೋಟೋ ಅಂತ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಫೋಟೋ ತೋರಿಸಿದ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಮತ್ತೆ ನಿಮ್ಮ ಗ್ಯಾಲರಿ ಏನಿದೆ ಅದು ಓಪನ್ ಆಗುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನೀವು ಸೆಕೆಂಡ್ ವಿಡಿಯೋ ಪಾರ್ಟ್ ನಿಮ್ಮ ಇದರಲ್ಲಿ ಕ್ಲಿಪ್ ಎರಡನೇ ಕ್ಲಿಪ್ ತೊಗೋಬೇಕಾಗಿದೆ ಅಂದರೆ ಅದರ ಮೇಲೆ ಯಾವುದಿದೆ ಇದರಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮ ಗ್ಯಾಲರಿಯಲ್ಲಿ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಇಲ್ಲಿ ಆ್ಯಡ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು, ಈಗ ಅದು ಬಂದಿದೆ. ಸೊ ಬಂದಿರೋ ಕ್ಲಿಪ್ಗೆ ಮತ್ತೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನಾನೇನು ಮಾಡ್ತೀನಿ, ಜೂಮ್ ಇನ್ ಜೂಮ್ ಔಟ್ ಮಾಡ್ತೀನಿ. ಇದನ್ನು ಸ್ವಲ್ಪ ಇಲ್ಲಿ ನಾನು ಜೂಮ್ ಇನ್ ಜೂಮ್ ಔಟ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಜೂಮ್ ಮಾಡ್ತೀನಿ ನೋಡಿ. ಈ ರೀತಿ ಈ ಲೇಯರ್ ಮೇಲೆ ಇಲ್ಲಿ ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಡ್ಬೇಕು. ಸೊ ದೊಡ್ಡದಾಗುತ್ತೆ. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಅದ್ರ ಮೇಲೆ ಟಚ್ ಮಾಡಿ ಆ ಕಡೆ ಈ ಕಡೆ ಮಾಡಿದರೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನೀವು ಎಷ್ಟು ಬೇಕು ನಿಮ್ಮ ಪ್ರಕಾರ ಅದನ್ನು ಅಡ್ಜಸ್ಟ್ ಮಾಡಿ. ಟಚ್ ಮಾಡಿ ಈ ಲೇಯರ್ ಮೇಲೆ ಟಚ್ ಮಾಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಈ ಇಮೇಜ್ ಮೇಲೆ ಈ ರೀತಿ ಮಾಡಿದರೆ ಸಾಕು, ಅದು ಅಡ್ಜಸ್ಟ್ ಆಗುತ್ತೆ. ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಸೆಟ್ ಮಾಡ್ಕೊಂಡ್ಬಿಡಿ. ಓಕೆ, ಮಾಡಿದ ಮೇಲೆ ಇಲ್ಲಿ ವಿಡಿಯೋ ಕ್ಲಿಪ್ನಲ್ಲಿ ಒಂದು ಸ್ವಲ್ಪ ಬೇಡವಾಗಿದ್ದ ಪಾರ್ಟ್ ಇದೆ, ಅದನ್ನು ಕಟ್ ಮಾಡಿ ಡಿಲೀಟ್ ಮಾಡಬೇಕಾಗಿದೆ. ಅಂದರೆ ಸ್ಪ್ಲಿಟ್ ಹಾಕಿ ಅದನ್ನು ಡಿಲೀಟ್ ಮಾಡಬೇಕಾಗಿದೆ. ಸೊ ಎಲ್ಲಿದೆ ಅದನ್ನು ಒಂದು ಸ್ವಲ್ಪ ನಾವು ಇಲ್ಲಿ ಪ್ಲೇ ಮಾಡಿ ನೋಡಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಇದೆ. ಅದು ನಾನೇನು ಮಾಡ್ತೀನಿ, ಇದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ನಾನು ಮಾತಾಡ್ತಿದ್ದೀನಿ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಪಾರ್ಟನ್ನು ನಾನು ಲೇಯರ್ಗೆ ಟಚ್ ಮಾಡಿ ಈ ಪಾರ್ಟನ್ನು ಸ್ಪ್ಲಿಟ್ ಮಾಡ್ತೀನಿ. ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಇದೆ. ಈ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಎರಡು ಪಾರ್ಟಲ್ಲಿ ಅದು ಡಿವೈಡ್ ಆಗುತ್ತೆ. ಬೇಡ ಆಗಿದ್ದ ಪಾರ್ಟನ್ನು ನಾವು ಟಚ್ ಮಾಡಿಕೊಂಡು ಅದನ್ನು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಬೇಕು. ಇದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ. ಓಕೆ, ಇನ್ನು ಲಾಸ್ಟಲ್ಲಿ ತೊಗೊಂಡು ಹೋಗ್ತೀನಿ ವಿಡಿಯೋನ. ಕೊನೆಯಲ್ಲಿ ಇಲ್ಲಿನೂ ಸ್ವಲ್ಪ ಪಾರ್ಟ್ ಬೇಕಾಗಿಲ್ಲ, ಅದನ್ನು ಕೂಡ ನಾನು ಕಟ್ ಮಾಡಿ ಸ್ಪ್ಲಿಟ್ ಮಾಡಿ ತೆಗೆದು ಹಾಕಬೇಕು. ಸೈಡಲ್ಲಿ ಇದ್ರ ಬಗ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ಬೋದು ಅಥವಾ ಇದ್ರ ಬಗ್ಗೆ ನಾನು ಇಮೇಜಸ್ ಹಾಕ್ಬೋದು. ಅದು ಹೇಗೆ ಹಾಕ್ಬೋದು ನೋಡೋಣ ಬನ್ನಿ. ಸೊ ಇಷ್ಟು ಮುಗಿದ ಮೇಲೆ ನಾನಿಲ್ಲಿ ಸ್ಟಾಪ್ ಮಾಡಿದ್ದೀನಿ. ಇಲ್ಲಿ ಮತ್ತೆ ಇದಕ್ಕೆ ಟಚ್ ಮಾಡಿ ಸ್ಪ್ಲಿಟ್ ಮಾಡಿ ಬೇಡ ಆಗಿದ್ದ ಪಾರ್ಟನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ತೀನಿ. ಇಷ್ಟಾದಮೇಲೆ ಈಗ ವಿಡಿಯೋದಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ಏನಾದರೂ ಒಂದು ಟ್ರಾನ್ಸಿಷನ್ ಎಫೆಕ್ಟ್ ಹಾಕಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಒಂದು ವೈಟ್ ಮಾರ್ಕ್ ಕಾಣ್ತಿದೆ, ಇದರ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಬೇಸಿಕ್ ಅಂತ ಇದೆ. ಬೇಸಿಕಲ್ಲಿ ಈ ರೀತಿ ಕೆಲವೊಂದಿಷ್ಟು ಆಪ್ಷನ್ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ ಅವಕಾಶ, ಈಗ ನೋಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಎಫೆಕ್ಟ್. ಸೊ ಈ ಎಫೆಕ್ಟ್ ನಾನು ಎಲ್ಲಿ ಕಟ್ ಆಗಿದೆ ಅಲ್ಲೆಲ್ಲ ಬರಬೇಕು ಅಂದರೆ ನಾನು ಇಲ್ಲಿ ಡಬಲ್ ಟಿಕ್ ಮಾರ್ಕ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಇದೇ ಪಾರ್ಟಲ್ಲಿ ಬರಬೇಕು ಅಂದರೆ ನಾನು ಒಂದೇ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ಎಲ್ಲಿದೆ ಅಲ್ಲೆಲ್ಲ ಆಲ್ ಸೆಲೆಕ್ಟ್ ಮಾಡ್ತೀನಿ. ಅಪ್ಲೈ ಟು ಆಲ್ ಮಾಡಿದರೆ ಎಲ್ಲೆಲ್ಲಿ ಕಟ್ ಆಗಿದೆ ನೋಡಿ ಅಲ್ಲೆಲ್ಲ ಅದೇ ರೀತಿ ಬಂದ್ಬಿಡುತ್ತೆ ಈ ರೀತಿ. ಸೊ ಇದು ಅಪ್ಲೈ ಆಲ್. ಇಲ್ಲ ಅಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ನೀವು ಎಫೆಕ್ಟ್ ಹಾಕೋಬೋದು. ಸೊ ಈ ರೀತಿ ನೀವು ಮಾಡ್ಬೋದು. ಅದಾದಮೇಲೆ ಈಗ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಇನ್ಫಾರ್ಮೇಷನ್ ಪ್ರಕಾರ ನಾವೊಂದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿರ್ತೀವಿ. ಆ ಸ್ಕ್ರೀನ್ ರೆಕಾರ್ಡಿಂಗ್ ತೊಗೊಂಡು ಬರೋದು ಹೇಗೆ ಅಥವಾ ಅದಕ್ಕೆ ಆ ವಿಷಯಕ್ಕೆ ತಕ್ಕಂಗೆ ನಾನು ಇಮೇಜ್ ಹಾಕೋದು ಹೇಗೆ, ಇದನ್ನು ನಾವು ಒಂದು ಸ್ವಲ್ಪ ನೋಡೋಣ. ಸೊ ಇಲ್ಲಿ ನಾನು ಮಾತಾಡಿದ್ದೀನಿ. ಇಲ್ಲಿ ನಾನು ಸೈಡಲ್ಲಿ ಒಂದು ಈ ರೀತಿ ಬಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೇನಿದೆ ಅಂತ ಅಲ್ಲಿ ಒಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ. ನಿಮಗೆ ತೋರಿಸೋದಿರುತ್ತೆ. ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸೋದಿರುತ್ತೆ. ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸೋದಿರುತ್ತೆ ಅಂತ ಹೇಳಿದ್ದೀನಿ. ಸೊ ಆಗ ಇಲ್ಲಿ ಎಲ್ಲಿ ಹೇಳ್ತಿದ್ದೀನಿ ಅಲ್ಲಿ ಆ ಪಾರ್ಟ್ ಬರಬೇಕು, ಆ ಸ್ಕ್ರೀನ್ ರೆಕಾರ್ಡಿಂಗ್ ಬರಬೇಕು. ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಕರ್ಸರ್ ಇಲ್ಲಿ ನೋಡಿ ಒಂದು ಉದ್ದ ಲೈನ್ ಕಾಣ್ತಿದೆಯಲ್ಲ, ಅದು ಮೇನ್ ಕರ್ಸರ್ ಇರುತ್ತೆ. ಅಲ್ಲಿಂದ ನಮ್ಮ ಪಾರ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಲ್ಲಿ ಒಂದು ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಬೇಕು, ಅದನ್ನು ಹಾಕ್ತೀನಿ. ಅದು ಹಾಕಬೇಕಾದ್ರೆ ಇಲ್ಲೇನು ಮಾಡಬೇಕು, ಪಿಕ್ಚರ್ ಇನ್ ಪಿಕ್ಚರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಇಲ್ಲಿ PIP ಅಂತ ಇದೆ ನೋಡಿ. ಇಲ್ಲಿ
ಪ್ರೀಕಟ್ ಅಂತ ಇದೆಯಲ್ಲ ಅದ್ರ ಪಕ್ಕನೇ ಒಂದು ಫಿಲ್ಟರ್ ಆಪ್ಷನ್ ಮಧ್ಯೆ PIP ಅಂತ ಇದೆ, ಪಿಕ್ಚರ್ ಆ್ಯಂಡ್ ಪಿಕ್ಚರ್ ಅಂತಾರೆ ಇದಕ್ಕೆ. ಸೊ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಪಾರ್ಟ್ ಬೇಕು, ಫೋಟೋ ಬೇಕಾ ಅಥವಾ ವಿಡಿಯೋ ಬೇಕಾ ಅಥವಾ ಅದರಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಬೇಕಾ, ಅದನ್ನು ನೀವು ಹಾಕ್ಬೋದು. ವಿಡಿಯೋನೂ ಹಾಕ್ಬೋದು, ಬೇಕು ಅಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ಬೋದು, ಬೇಕಂದರೆ ಫೋಟೋ ಹಾಕ್ಬೋದು. ನಾನು ಇದಕ್ಕೆ ತಕ್ಕಂಗೆ ಇಲ್ಲಿ ಒಂದು ಕ್ಲಿಪ್ ಇದೆ, ಅದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ಇಷ್ಟು ಮಾತ್ರ ಬಂತು. ಅದಕ್ಕಾಗಿ ಇಲ್ಲೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಸ್ಕ್ರೀನ್ ತಕ್ಕಂಗೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಈಗ ನಮಗೆ ಎಲ್ಲಿ ಬೇಕು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಸ್ವಲ್ಪ ಅದರ ಮೇಲೆ ಟಚ್ ಮಾಡಿ ಸೈಡಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಾವು ಮೂವ್ ಮಾಡ್ಬೋದು. ಸೊ ಇಷ್ಟು ಮಾಡಿದ್ದೀನಿ. ಇಲ್ಲಿ ನಾವು ಮಾತಾಡ್ತಿರುವಾಗ ಇಲ್ಲಿ ನೋಡಿ, ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ. ಆಮೇಲೆ ಇಲ್ಲಿ ಮಾತಾಡ್ತಿರುವಾಗ ಸೈಡಲ್ಲಿ ಇಮೇಜ್ ತೋರಿಸೋದಿರುತ್ತೆ, ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸೋದು ನೋಡ್ಬೋದು, ಅಥವಾ ಪ್ರಾಡಕ್ಟ್ ಬಗ್ಗೆ ತೋರಿಸೋದಿರುತ್ತೆ. ಇಲ್ಲಿ ನಾನು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ, ನೀವು ನೋಡ್ಬೋದು. ಗ್ರೇನಾರು ಮೈಕ್ ಇದೆ. ಸೊ ಈ ಗ್ರೇನಾರು ಮೈಕ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಕೊಡ್ತಾ ನಾನು ಸೈಡಲ್ಲಿ ಇದ್ರ ಬಗ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ಬೋದು ಅಥವಾ ಇದ್ರ ಬಗ್ಗೆ. ಆಮೇಲೆ ಇಲ್ಲಿ ಇಮೇಜಸ್ ಕೂಡ ಹಾಕ್ಬೋದು. ಅದೇ PIP ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ PIP ಪ್ಲಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಇಮೇಜ್ ಹಾಕ್ಬೋದು. ನಾನು ಇಮೇಜ್ ಹಾಕ್ತೀನಿ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಇಮೇಜ್ ಬಂತು. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇದ್ರ ಮೇಲೆ ಟಚ್ ಮಾಡಿ, ಈ ಇಮೇಜ್ ಮೇಲೆ ಟಚ್ ಮಾಡಿ, PIP ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಮೇಲೆ ಟಚ್ ಮಾಡಿ, PIP ಮೇಲೆ ಟಚ್ ಮಾಡಬೇಕು. ಅದಾದಮೇಲೆ ಇದು ಆಪ್ಷನ್ ಓಪನ್ ಆಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಅಡ್ಜಸ್ಟ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ, ಇಲ್ಲಿ ನೋಡ್ಬೋದು. ಸೊ ನೀವು ಈ ರೀತಿ ಮಾಡಬೇಕು. ಮಾಡಿದ್ಮೇಲೆ ಸೈಡಲ್ಲಿ ನಿಮ್ಗೆ ಎಲ್ಲಿ ಬೇಕು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು, ಎಷ್ಟು ಸೈಜಲ್ಲಿ ಬೇಕು ಅಷ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಇಡ್ಬೋದು. ಓಕೆ, ನಾನು ಇಷ್ಟು ಮಾಡಿದೆ. ಇಲ್ಲ, ಈಗ ಓಕೆ ಮಾಡ್ತೀನಿ, ಆಮೇಲೆ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಅಥವಾ ಇದ್ರ ಬಗ್ಗೆ ನಾನು ಇಮೇಜಸ್ ಹಾಕ್ಬೋದು. ಅದು ಹೇಗೆ ಹಾಕೋದು ನೋಡೋಣ. ಸೊ ಇಮೇಜಸ್ ಬಂತು, ನೀವು ಫೋಟೋ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಬೇಕು ಅಲ್ಲಿ PIP ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಫೋಟೋಸ್ ಹಾಕ್ಬೋದು, ವೀಡಿಯೋಸ್ ಹಾಕ್ಬೋದು, ಕ್ಲಿಪ್ಸ್ ಹಾಕ್ಬೋದು. ನಿಮಗೆ ಏನು ಅಲ್ಲಿ ಬೇಕಾಗಿದೆ ಅದೆಲ್ಲ ನೀವು ಹಾಕ್ಬೋದು. ಫೋಟೋ ಹಾಕ್ಬೋದು, PNG ಇಮೇಜಸ್ ಹಾಕ್ಬೋದು, ಎಲ್ಲನೂ ಅಲ್ಲಿ ಹಾಕಲಿಕ್ಕೆ PIP ಯೂಸ್ ಮಾಡಬೇಕು. ಇನ್ನೇನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ PIP ಮೇಲೆ ಕ್ಲಿಕ್ ಮಾಡಿದರೆ ಪಿಕ್ಚರ್ ಇನ್ ಪಿಕ್ಚರ್ ಇಲ್ಲಿ ಲೇಯರ್ ಕಾಣುತ್ತೆ. ಇದರಲ್ಲಿ ಎಲ್ಲಿ ಎಡಿಟ್ ಮಾಡಬೇಕಾಗಿದೆ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು, ನಮ್ಗೆ ಎಲ್ಲಿ ಕಟ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು, ಅದನ್ನು ಮಾಡಿಕೊಂಡು ಸ್ಪ್ಲಿಟ್ ಮಾಡಿ, ಇಷ್ಟು ನನಗೆ ಬೇಕಾಗಿಲ್ಲ, ಇಷ್ಟು ಎಡಿಟ್ ಮಾಡಿ ಡಿಲೀಟ್ ಮಾಡಿಬಿಡ್ತೀನಿ. ಸೊ PIP ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾ ಪಾರ್ಟ್ ಹಾಕಿದಾಗ PIP ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಎಡಿಟ್ ಮಾಡಬೇಕಾಗತ್ತೆ. ಸೊ ಇದು ನೆನ್ಪಿಡಿ. ಓಕೆ, ಇದಿಷ್ಟು ನೀವು ಮಾಡಬೇಕು. ಸೊ ಈಗ PIP ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದಕ್ಕೆ ನೀವು ಎಫೆಕ್ಟ್ಸ್ ಕೂಡ ಕೊಡ್ಬೋದು, ಅಂದರೆ ಎನಿಮೇಟ್ ಮಾಡ್ಬೋದು. ಅದು ಯಾವ ರೀತಿ ಬರಬೇಕು ಇದರಲ್ಲಿ ವಿಡಿಯೋದಲ್ಲಿ. ಇಲ್ಲಿ ಸ್ಟಾರ್ಟ್ನಲ್ಲಿ ಬರುವಾಗ ಅದು ಹೇಗೆ ಬರಬೇಕು ಅನ್ನೋದು ನಾನು ಇಲ್ಲಿ ಅದರ ಮೇಲೆ ಟಚ್ ಮಾಡ್ತೀನಿ. ಇಲ್ಲಿ ಅನಿಮೇಷನ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಇನ್ ಅನಿಮೇಷನ್ ಬರುವಾಗ ಹೇಗೆ ಬರಬೇಕು ಅನ್ನೋದು ನಾವು ಇಲ್ಲಿ ತೋರಿಸ್ಕೊಡ್ಬೇಕು. ಇಲ್ಲಿ ನೋಡಿ, ಸೊ ಯಾವ ರೀತಿ ಅದು ಬರಬೇಕು, ಜೂಮ್ ಇನ್ ಆಗಬೇಕು, ಜೂಮ್ ಔಟ್ ಆಗಬೇಕು, ಸುಮಾರು ಇಲ್ಲಿ ಫೀಚರ್ಸ್ ಎಲ್ಲ ಇದೆ. ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆ ಟಚ್ ಮಾಡಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ, ಎಷ್ಟು ಚೆನ್ನಾಗಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಬೋದು. ಈ ರೀತಿ ನೋಡಿ, ಸುಮಾರು ಫೀಚರ್ಸ್ ಇಲ್ಲಿದೆ, ಸುಮಾರು ಟೈಪ್ಸ್ ಆಫ್ ಇದಿದೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ನೀವು ಹಾಕ್ಬೋದು. ಇಲ್ಲಿ ನೋಡಿ, ಸ್ಮೂತಾಗಿ ಸೈಡಿಂದ ಬರುತ್ತೆ, ಮೇಲ್ಗಡೆಯಿಂದ ಬರುತ್ತೆ, ಸೈಡಿಂದ ಬರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಸೊ ನಾನು ಇಲ್ಲಿ ಕೆಳಗಿಂದ ಮೇಲ್ಗಡೆ ಬಂತು, ಓಕೆನಾ, ಸೈಡಿಂದ ಒಳಗಡೆ ಬಂತು, ಈ ರೀತಿ ನಾನು ಇದನ್ನು ಅಡ್ಜಸ್ಟ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಓಕೆ, ಈಗ ಇದೇ ಅನಿಮೇಷನ್ ಈ ಬಂದಿರೋ ಇಮೇಜಿಗ ಔಟ್ ಆಗಬೇಕು. ಅನಿಮೇಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಔಟ್ ಅಂತ ಇದೆ ನೋಡಿ, ಇಲ್ಲಿ ಔಟ್ ಅಂತ ಇದೆ. ಔಟ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಮುಗಿದ ಮೇಲೆ ಅದು ಯಾವ ರೀತಿ ಹೋಗ್ಬಿಡ್ಬೇಕು ಆ ರೀತಿ, ಈ ರೀತಿ ಬಂದಿರೋದು ಔಟ್ ಆಗಿಬಿಡುತ್ತೆ. ಓಕೆ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಈ ರೀತಿ ಬಂತು. ಆಮೇಲೆ ಹೋಗುವಾಗ ಯಾವ ರೀತಿ ಹೋಗುತ್ತೆ, ಈ ರೀತಿ ಹೋಗಿಬಿಡುತ್ತೆ. ಇನ್ನು ಫೋಟೋಗೂ ಅದೇ ರೀತಿ ಮಾಡಬೇಕು ಅಂದರೆ ಅನಿಮೇಷನ್ನಲ್ಲಿ ಹೋಗಿ ಅನಿಮೇಷನ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಫೋಟೋ ಬರೋ ರೀತಿ ಮಾಡೋದು. ಇಲ್ಲಿ ಅದಾದಮೇಲೆ ಔಟ್ ಅನಿಮೇಷನ್, ಇಲ್ಲಿ ಇನ್ನು ಔಟ್ ಅಂತ ತೋರಿಸುತ್ತೆ ನೋಡಿ, ಇಲ್ಲಿ ಬರೋದು ಹೇಗೆ ಹೋಗೋದು ಹೇಗೆ ಅನ್ನೋದು. ಸೊ ಇಲ್ಲಿ ನೀವು ಬೇಕಾದಾಗೆ ಮಾಡಿಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಬರುವಾಗ ಈ ರೀತಿ ಬಂತು. ಸೊ ಈ ರೀತಿ ಫೇಡ್ ಆಗಿ ಹೋಗ್ಬಿಡೋದು. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ
ಓಕೆ ಆಗುತ್ತೆ. ಇಲ್ಲಿ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ PIP ಮೇಲೆ ಕ್ಲಿಕ್ ಮಾಡಿ ಈಗೆಲ್ಲ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಈಗ ಇದ್ರ ಮೇಲೆ ಟೆಕ್ಸ್ಟ್ ಹಾಕೋದು ಹೇಗೆ, ಟೆಕ್ಸ್ಟ್ ಬರೆಯೋದು ಹೇಗೆ, ಇಲ್ಲಿ ಏನೋ ಹೇಳ್ತಿರುವಾಗ ಟೆಕ್ಸ್ಟ್ ಬರಬೇಕು ಅಂದರೆ ಇಲ್ಲಿ ಟಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನಾದರೂ ನಾನು ಗ್ರೇನಾರೋ ಮೈಕ್ ಅಂತ ಬರಿತೀನಿ. S13 ಮೈಕ್, ವೈರ್ಲೆಸ್ ಮೈಕ್, ಇಷ್ಟು ನಾನು ಬರಿತೀನಿ. ಓಕೆ ಮಾಡ್ತೀನಿ. ಸೊ ತುಂಬ ದೊಡ್ಡದಾಗ್ತಿತ್ತು ಅಂದರೆ ಇದನ್ನು ಈ ರೀತಿ ಒಂದು ಸ್ವಲ್ಪ ಜೂಮ್ ಇನ್ ಜೂಮ್ ಔಟ್ ಪ್ರಕಾರನೇ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲಿ ಬೇಕು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಓಕೆ ಮಾಡಿ. ಈಗ ಇದಕ್ಕೆ ಆ್ಯನಿಮೇಷನ್ ಕೊಡಬೇಕು. PIP ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯನಿಮೇಷನ್ ಕೂಡ ಕೊಡ್ಬೋದು ನೀವು. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಆ್ಯನಿಮೇಟ್ ಇಲ್ಲಿ ಆಪ್ಷನ್ ಇದೆ ನೋಡಿ, ಆ್ಯನಿಮೇಷನ್. ಸೊ ಇಲ್ಲಿ ನೀವು ಟೆಕ್ಸ್ಟ್ ಯಾವ ರೀತಿ ಬರಬೇಕು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಬೇಕು ಅಂದರೆ ಈ ರೀತಿ ಹಾಕ್ಬೋದು. ಇಲ್ಲಿ ನೋಡಿ ಟೆಕ್ಸ್ಟ್ ಯಾವ ರೀತಿ ಬರುತ್ತೆ. ಈಗ ಈ ರೀತಿ ಟೆಕ್ಸ್ಟ್ ಬರುತ್ತೆ. ಇನ್ನು ಮತ್ತೆ ನಾನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಟೆಕ್ಸ್ಟ್ ಇಲ್ಲಿಗೆ ಎಂಡ್ ಮಾಡಿ ಕಟ್ ಮಾಡಿ ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಿ ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ಇದಕ್ಕೆ ಔಟ್ ಆ್ಯನಿಮೇಷನ್ ಕೊಡ್ಬೋದು. ಸ್ವಲ್ಪ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಔಟ್ ಅಂತ ಇರುತ್ತೆ, ಔಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಈ ರೀತಿ ನಾವು ಔಟ್ ಆ್ಯನಿಮೇಷನ್ ಕೊಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಇಲ್ಲಿ ಗ್ರೈನವರು ಟೆಕ್ಸ್ಟ್ ಹಾಕೋದಿದ್ರೆ ಈ ರೀತಿ ಹಾಕಬೇಕು. ಓಕೆ, ಇದಾದಮೇಲೆ ಈ ಟೆಕ್ಸ್ಟ್ ಎಲ್ಲಿವರೆಗೂ ಬೇಕು ಅಂದರೆ ಟಿ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಕೊನೆವರೆಗೂ ಬೇಕು ಅಂದರೆ ಇದ್ರ ಮೇಲೆ ಒಂದು ಏರೋ ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ವರೆಗೂ ಬೇಕು ಅಂದರೆ ಇಲ್ಲಿಗೆ ನೀವು ಟಚ್ ಮಾಡಿದರೆ ಸಾಕು, ಎಂಡ್ವರೆಗೂ ಹೋಗಿಬಿಡುತ್ತೆ ಅದು. ಇಲ್ಲ ಅಂದರೆ ಕ್ಲಿಪ್ ಎಂಡ್ವರೆಗೂ ಬಂತು. ಎಷ್ಟು ನಿಮ್ಗೆ ಬೇಕು ಅಷ್ಟು ನೀವು ಡ್ರ್ಯಾಗ್ ಮಾಡಿನೂ ಅಡ್ಜಸ್ಟ್ ಮಾಡ್ಕೋಬೋದು. ಎಷ್ಟು ಬೇಕು ಈ ರೀತಿ ಇದ್ರ ಮೇಲೆ ಟಚ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಡ್ರ್ಯಾಗ್ ಮಾಡಿ ಈ ರೀತಿ ಟೆಕ್ಸ್ಟ್ ಕೂಡ ಹಾಕ್ಬೋದು. ಸೊ ಇದರಲ್ಲಿ ಏನೋ ಸುಮಾರು ಫೀಚರ್ಸ್ ಇದೆ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮುಂದಿನ ಫೀಚರ್ಸ್ ಬಗ್ಗೆ ನಿಮ್ಗೆ ಹೇಳಿ ಮಾಹಿತಿ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥರ್ಡ್ ಪಾರ್ಟಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ನಮಸ್ಕಾರ.